4ನೇ ಆಂಗ್ಲೋ ಮೈಸೂರು ಯುದ್ಧ ಐತಿಹಾಸಿಕವಾಗಿ ಇಡೀ ಪ್ರಪಂಚ ಅವತ್ತು ವೀಕ್ಷಣೆ ಮಾಡ್ತಾ ಇದ್ದಂತ ಈ ಯುದ್ಧದಲ್ಲಿ ಬ್ರಿಟಿಷರು ಮೋಸದಾಟ ಆಡಿ ಆಟವನ್ನ ಗೆಲ್ತಾರೆ. 11 ದಿನಗಳ ಕಾಲ ಅಖಂಡವಾದಂತಹ ಲೂಟಿಯನ್ನ ಮಾಡ್ತಾರೆ. ಇಡೀ ಶ್ರೀರಂಗಪಟ್ಟಣಕ್ಕೆ ಬೆಂಕಿ ಹಚ್ಚುತ್ತಾರೆ. ಅಲ್ಲಿದ್ದಂತ ಚಿನ್ನಾಭರಣ ಅಪಾರವಾದಂತ ಸಂಪತ್ತನ್ನ ಇಂಗ್ಲೆಂಡ್ಗೆ ಸಾಗಿಸ್ಕೊತಾರೆ, ತಮ್ಮಲ್ಲಿ ಹಂಚಿಕೊಳ್ತಾರೆ. ಇದೆಲ್ಲ ಆಯ್ತಲ್ಲ, ಇದೆಲ್ಲ ಗೊತ್ತು ನಿಮ್ ಕತೆ, ಎಲ್ಲ ಕಡೆ ಓದಿದಿರಿ. ಆದ್ರೆ ಗೊತ್ತಿಲ್ಲದಿರೋ ಕತೆ ನಾ ಹೇಳ್ತೀನಿ. ಈ ಸಂಭ್ರಮಾಚರಣೆಯನ್ನ ಬ್ರಿಟಿಷರು ಯಾವ ರೀತಿ ಆಚರಿಸ್ಕೊಳ್ತಾರಪ್ಪ ಅಂತಂದ್ರೆ, ಶ್ರೀರಂಗಪಟ್ಟಣ ಮೆಡಲ್ ಅಂತ ಹೇಳಿ 4 ತರದ ಮೆಡಲ್ ಮಾಡ್ತಾರೆ. ಗೋಲ್ಡ್, ಸಿಲ್ವರು, ಬ್ರಾನ್ಸ್ ಮತ್ತೆ ಟಿನ್ ಅಂತ 4 ತರ ಮೆಡಲ್ಗಳು ಮಾಡಿ 4-6 ಸಾವಿರ ಮೆಡಲ್ಗಳನ್ನ ಅವರ ಹೈಯರಾರ್ಕಿ ಪ್ರಕಾರ ಹಂಚ್ಕೊಂಡು ಬರ್ತಾರೆ. ಎಲ್ಲರಿಗೂ ಪದಕಗಳನ್ನ ಕೊಡ್ತಾರೆ. ಇಂಥ ಒಂದು ಯುದ್ಧವನ್ನ ನಾವು ಗೆದ್ವು, ಇಂಥ ಒಂದು ಯುದ್ಧವನ್ನ ನಾವು ಗೆದ್ವು ಅಂತ ತಮ್ಮ ಬ್ರಿಟಿಷ್ ಫ್ಲಾಗ್ ಮೇಲೆ ಶ್ರೀರಂಗಪಟ್ಟಣಂ ಅಂತ ಹೆಸರು ಹಾಕಿಸ್ಕೊಳ್ತಾರೆ. ಇಡೀ ಇಂಗ್ಲೆಂಡ್ ಸಂಭ್ರಮಾಚರಣೆ ಮಾಡುತ್ತೆ, ಎಂಥ ಒಂದು ಯುದ್ಧ ಗೆದ್ಬಿಟ್ವಿ ಅಂತ. ಯೋಚನೆ ಮಾಡಿ, ಇಡೀ ಭಾರತವನ್ನ 1799 ಹೊತ್ತಿಗೆ ಮುಕ್ಕಾಲು ಪಾಲು ಭಾರತವನ್ನ ಬ್ರಿಟಿಷರು ಗೆದ್ದಿರ್ತಾರೆ. ಆದ್ರೆ ಶ್ರೀರಂಗಪಟ್ಟಣ ಗೆದ್ದಾಗ ಮಾತ್ರ ಅವರ ಸಂತೋಷ ತೀರದಾಗ್ಬಿಟ್ಟಿರುತ್ತೆ. ವರ್ಲ್ಡ್ ಕಪ್ ಫೈನಲ್ ಗೆದ್ದಂತ ರೇಂಜಿಗೆ ಅವರು ಅದನ್ನ ಆಚರಣೆ ಮಾಡ್ಕೊಳ್ತಾರೆ. ಪದಕಗಳನ್ನ ಮಾಡಿಸಿ ತಮ್ಮಲ್ಲಿ ಹಂಚಿಕೊಂಡು ಖುಷಿ ಪಡ್ತಿರ್ತಾರೆ. ಬಾವುಟದಲ್ಲಿ ಶ್ರೀರಂಗಪಟ್ಟಣಂ ಅಂತ ಹೆಸರು ಹಾಕೊಳ್ತಾರೆ. ಎಂಥ ಒಂದು ವಿಸ್ಮಯ ಅಲ್ವೇ? ವಿಸ್ಮಯ ಇಷ್ಟೇ ಆಗಿದ್ರೆ ನಾ ಈ ಕತೆ ನಿಮ್ಗೆ ಹೇಳ್ತಾ ಇರಲಿಲ್ಲ. 10 ವರ್ಷಗಳ ಕಾಲ, ಈ ರಿಪೀಟ್ 10 ವರ್ಷಗಳ ಕಾಲ ಈ ಶ್ರೀರಂಗಪಟ್ಟಣವನ್ನ ಗೆದ್ದಂತ ಸಂಭ್ರಮಾಚರಣೆಯನ್ನ ಮಾಡ್ತಾರೆ ಈ ಬ್ರಿಟಿಷರು. 1799ರಿಂದ 1809 ಮಾಡ್ತಾರೆ. 10 ವರ್ಷಗಳ ಸವಿ ನೆನಪಿಗೆ ಕಲ್ಕತ್ತಾದಲ್ಲಿ ಮತ್ತದೇ ಪದಕಗಳನ್ನ, ಅಷ್ಟೇ 1000 ಪದಕಗಳನ್ನ ಛಾಪಿಸಿ ಮತ್ತೆ ಅವ್ರಿಗೆಲ್ಲ ಕೊಟ್ಕೊಳ್ತಾರೆ. ಎಂತದ್ರಿ ನೋಡ್ರಿ, ಒಂದು ಶ್ರೀರಂಗಪಟ್ಟಣದ ಯುದ್ಧ ಗೆದ್ದಿದ್ದಕ್ಕೆ ಯಾಕೆ ಅವ್ರು ಅಷ್ಟು ಸಂಭ್ರಮಾಚರಣೆ ಪಟ್ರು? ಭಾರತದಲ್ಲಿ 525 ಸಂಸ್ಥಾನಗಳಿತ್ತು. ಮೈಸೂರು ಸಂಸ್ಥಾನವನ್ನು ಗೆದ್ದ ಮಾತ್ರಕ್ಕೆ ಯಾತಕ್ಕೆ ಅವರು ಅಷ್ಟು ಸಂಭ್ರಮಾಚರಣೆ ಪಡಬೇಕಾಯ್ತು? ಏಕೆಂತಂದ್ರೆ ನೋಡಿ, ಇಲ್ಲಿ ಮೇ 4, 1799ನೇ ತಾರೀಕಿನಂದು ಗೆದ್ದಂತ ಯುದ್ಧ ಸೆಪ್ಟೆಂಬರ್ ಅಲ್ಲಿ ಲಂಡನ್ ಅನ್ನ ತಲುಪುತ್ತೆ. ಅಲ್ಲಿ ಒಂದು ಡ್ರಿಂಕ್ಸ್ ಪಾರ್ಟಿಯಲ್ಲಿದ್ದಂತ ಅವನು ವಿಚಾರ ತಿಳಿಸಿದ ತಕ್ಷಣ ಅಲ್ಲಿದ್ದವರೆಲ್ಲ ಗ್ಲಾಸ್ನ ಮೇಲೆತ್ತಿ ಹೇಳ್ತಾರೆ, ಟುಡೇ ಇಂಡಿಯಾ ಇಸ್ ಅವರ್ಸ್. ಒಂದು ಶ್ರೀರಂಗಪಟ್ಟಣವನ್ನು ಗೆದ್ದಿದ್ದಕ್ಕೆ ಇಂಗ್ಲೆಂಡಿನಲ್ಲಿ ಯಾವ ರೀತಿ ಅಭಿಪ್ರಾಯ ಇರುತ್ತೆ ಅಂದ್ರೆ, ಇವತ್ತಿನಿಂದ ಭಾರತ ನಮ್ಮದಾಯಿತು ಅಂತ ಅವರೆಲ್ಲ ಹೇಳ್ಕೊತಾರೆ. ಅಲ್ಲಿಗೆ ನಮ್ಮ ಮೈಸೂರು ಸಂಸ್ಥಾನಕ್ಕಿದ್ದ ಮಹತ್ವ ಆದ್ರೂ ಎಂಥದ್ದು ಯೋಚನೆ ಮಾಡಿ. ಎಂಥ ಅದ್ಭುತವಾದಂತ, ಎಂಥ ಸಿರಿ ಸಂಪತ್ತಿನಿಂದ ಕೂಡಿದ್ದು ಮೈಸೂರು ಸಂಸ್ಥಾನ, ಅದ್ಭುತವಾದಂತ ನೈಸರ್ಗಿಕ ಸಂಪತ್ತಿನಿಂದ ಕೂಡಿತ್ತು ಮೈಸೂರು ಸಂಸ್ಥಾನ. ಖಜಾನೆಗಳೆಲ್ಲ ತುಂಬಿ ತುಳುಕ್ತಾ ಇತ್ತು. ಎಲ್ಲವನ್ನೂ ಲೂಟಿ ಮಾಡ್ಕೊಂಡು ಹೋದ್ರು. ಇಷ್ಟೇ ಆಗಿದ್ರೆ ಈ ಕಥೆನ ನಿಮ್ಗೆ ಹೇಳ್ತಾ ಇರ್ಲಿಲ್ಲ ರೀ. 1799ರಿಂದ 1807 ಕರ್ನಲ್ ವೆಲ್ಲೆಸ್ಲಿ ಇದೇ ಶ್ರೀರಂಗಪಟ್ಟಣದ ಅರಮನೆಯಲ್ಲಿ ವಿರಾಜಮಾನವಾಗಿರ್ತಾನೆ. ತನ್ನೆಲ್ಲ ಬಂದೂಕು ಕೊಠಡಿಗಳನ್ನೆಲ್ಲ ಇಟ್ಕೊಂಡು ಅದನ್ನ ಗ್ಯಾರಿಸನ್ ತರ ಮಾಡ್ಕೊಂಡು, ತಾನೊಂದು ಆಫೀಸ್ ಮಾಡ್ಕೊಂಡು, ತನ್ನ ಮನೆ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾನೆ. 1807 ಯಾವಾಗ ಒಂದು ಸಿಪಾಯಿ ಮ್ಯೂಟಿನಿ ಆಗುತ್ತೆ, ಯಾವಾಗ ಮಲೇರಿಯಾ ಬರುತ್ತೆ, ಈ ಶ್ರೀರಂಗಪಟ್ಟಣ ಸೇಫ್ ಅಲ್ಲ ಅಂತೇಳಿ ಬೆಂಗಳೂರಿಗೆಲ್ಲ ಬ್ರಿಟಿಷರು ಶಿಫ್ಟ್ ಆಗ್ತಾರಲ್ಲ, ಆವಾಗ ಶ್ರೀರಂಗಪಟ್ಟಣದ ಅರಮನೆಯನ್ನ ಒಡೆದು ಅಲ್ಲಿದ್ದಂತ ಮರಮುಟ್ಟುಗಳನ್ನ ಸಾಗಿಸಿ ಊಟಿಯಲ್ಲಿ ಸೇಂಟ್ ಸ್ಟೀಫನ್ ಚರ್ಚ್ ಕಟ್ತಾರೆ. ಎಂತ ವಿಸ್ಮಯ ಅಲ್ವೇ? ನೀವು ಊಟಿಗೆ ಹೋದಾಗ, ಕರೋನಾ ಮುಗಿದ ಮೇಲೆ ಅಫ್ಕೋರ್ಸ್, ಊಟಿಗೆ ಹೋದಾಗ ನೀವು ಸೇಂಟ್ ಸ್ಟೀಫನ್ ಚರ್ಚ್ ಅನ್ನ ನೋಡಿ, ಅಲ್ಲಿ ಕಂಬಗಳನ್ನ ಮುಟ್ಟಿ, ಅದು ನಮ್ಮ ಮೈಸೂರು ಸಂಸ್ಥಾನದ ಶ್ರೀರಂಗಪಟ್ಟಣದಲ್ಲಿದ್ದಂತ ಅರಮನೆಯ ಕಂಬಗಳು. ಅರಮನೆಯ ಮರಮುಟ್ಟುಗಳನ್ನ ಉಪಯೋಗಿಸಿ ಸೇಂಟ್ ಸ್ಟೀಫನ್ ಚರ್ಚ್ ಅನ್ನ ಅಲ್ಲಿ ಕಟ್ಟಲಾಗುತ್ತೆ. ಕತೆ ಇಲ್ಲಿಗೆ ಮುಗಿಲಿಲ್ಲ. 10 ವರ್ಷಗಳ ಸುದೀರ್ಘ ಸಂಭ್ರಮಾಚರಣೆ ಮಾಡಿದ್ರಲ್ಲ ಬ್ರಿಟಿಷ್ನವರು. ಏನ್ ಕಾರಣ ಇತ್ತಪ್ಪ ಅಂದ್ರೆ, ಇಡೀ ಭಾರತದಲ್ಲೆಲ್ಲೂ ಸಿಗದ ಅಪಾರವಾದಂತ ಸಂಪತ್ತು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಸಿಕ್ಕಿತ್ತು. ಏನಪ್ಪಾ ಅಂತ ಸಂಪತ್ತು? ಏನ್ ಸಂಪತ್ತು ಇರಲಿಲ್ಲ ರೀ. ವನ್ಯ ಸಂಪತ್ತು, ಪ್ರಾಣಿ ಸಂಪತ್ತು, ನೈಸರ್ಗಿಕ ಕಾಡುಗಳು ಎಲ್ಲವೂ ಸಿಕ್ಕಿತ್ತು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬಂಡೀಪುರದ ಕಾಡುಗಳು ಈಗ 2 ಶತಮಾನಗಳ ಹಿಂದೆ ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಶುರು ಆಗ್ತಾ ಇತ್ತು. ಎಂಥ ಅದ್ಭುತ ನೋಡಿ. ಮೈಸೂರಿಗೆ ಹುಲಿ ಬೇಟೆಗೆ ಅಂತ ಬಂದಂತ ಬ್ರಿಟಿಷರನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರ ಹೃದಯಕ್ಕೆ ಹತ್ತಿರವಾಗದಂತ ಬಕ್ಷಿ ಚಾಮಪ್ಪಾಜಿ ಅರಸೋರು ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಹುಲಿ ಬೇಟೆಗೆ. ಈ ನಿದರ್ಶನಗಳು ತುಂಬಾ ಇತಿಹಾಸದಲ್ಲಿ ನೀವು ಓದ್ಬೋದು. ಇಂಥ ನಿದರ್ಶನಗಳು ಸಿಗ್ತವೆ ನಿಮಗೆ. ಮೈಸೂರಿನಿಂದ ಶುರುವಾಗುತ್ತಿದ್ದಂತ ಬಂಡೀಪುರದ ಕಾಡುಗಳನ್ನ 80 ಕಿಲೋಮೀಟರ್ ಹಿಂದಕ್ಕೆ ನಾವು ತಗೊಂಡೋಗಿದೀವಿ. ಇನ್ನು ಬ್ರಿಟಿಷರು ಅದರಲ್ಲಿ ಲೂಟಿ ಮಾಡಿದ ಪಾಲ್ ಎಷ್ಟಿರ್ಬೋದು ನೀವು ಒಂದು ಸಣ್ಣ ಅಂದಾಜು ಮಾಡ್ಕೊಳ್ಳಿ. ಸಾವಿರಾರು ಹುಲಿಗಳನ್ನ ಕೊಂದ್ರು, ಲಕ್ಷಾಂತರ ಆನೆಗಳನ್ನ ಕೊಂದ್ರು, ಜಿಂಕೆ ಮೊಲಗಳಂತೂ ಲೆಕ್ಕಕ್ಕೆ ಇಲ್ಲ, ಬಿಡಿ ತಿಂದು ತೇಗ್ಬಿಟ್ರು. ತೇಗದ ಮರ, ಬೀಟೆ ಮರ, ರಕ್ತಚಂದನ ಎಲ್ಲ ಹಡುಗಳಲ್ಲಿ ಸಾಗಿಸ್ಕೊಂಡ ಮೂರು ತಗೊಂಡೋದ್ರು. ಇವತ್ತು ನಾವು ಲಂಡನ್ನಿನ ಬೀದಿಗಳನ್ನ ಬಾಯಿ ಬಿಟ್ಕೊಂಡು ನೋಡ್ತಿರ್ತೀವಲ್ಲ, ಅಲ್ಲಿ ಹೋಗಿ ಅವೆಲ್ಲ ನಮ್ಮ ಮೈಸೂರು ಸಂಸ್ಥಾನದಿಂದ ತಗೊಂಡೋದಂತವು ಕಣ್ರಿ. ನಮ್ಮೂರಲ್ಲಿ ಬೆಳೆದ ಮರಮುಟ್ಟುಗಳಲ್ಲಿ ಅವ್ರ ಮನೆ ಕಟ್ಕೊಂಡು ಇವತ್ತು ವಿರಾಜಮಾನವಾಗಿದ್ದಾರೆ. ಎಂಥ ಸಂಪತ್ತು ದೋಚಿರ್ಬೋದು. 1799 ಮೇಲ್ 4ರ ಯುದ್ಧ ಅವರಿಗೆ ಬಂಗಾರದ ಬಾಗಿಲನ್ನ ತೆಗೆದ್ಬಿಡ್ತು, ಅಷ್ಟೈಶ್ವರ್ಯವನ್ನು ಕೊಟ್ಬಿಡ್ತು. ಕತೆ ಇಷ್ಟಕ್ಕೆ ಮುಗಿಲಿಲ್ಲ. ಅವರು 10 ವರ್ಷಗಳ ಸುದೀರ್ಘ ಸಂಭ್ರಮಾಚರಣೆ ಮಾಡೋದಕ್ಕೆ ಒಂದು ಸೀಕ್ರೆಟ್ ಆದಂತ ಒಂದು ಕಾರಣ ಇದೆ. ಅದನ್ನ ನಾನು ಇವತ್ತು ಹೇಳ್ತೀನಿ, ಕೇಳ್ಕೊಳ್ಳಿ. ಏನಪ್ಪಾ ಅದು ಅಂತಂದ್ರೆ, ಅವರಿಗೆ ಮೈಸೂರು ಸಂಸ್ಥಾನಕ್ಕೆ ಸೇರಿದಂತ ಕೋಲಾರ ಚಿನ್ನದ ಗಣಿಯ ಮೇಲೆ ಕಣ್ಣಿತ್ತು.
1760ರಿಂದ 1799ರವರೆಗೆ ಅಜಮಾಸು 40 ವರ್ಷಗಳ ಕಾಲ ಅದನ್ನ ಯಾರಿಗೂ ಬಿಡದಂತೆ, ಬ್ರಿಟಿಷರಿಗೆ ಒಂದು ಹುಲ್ಲು ಕಡ್ಡಿಯೂ ಸಿಗದಂತೆ ಅಭೇದ್ಯವಾಗಿ ಕಾಯ್ಕೊಂಡಿದ್ರು ಮೈಸೂರು ಸಂಸ್ಥಾನದ ದೊರೆಗಳು, ತಂದೆ ಮಕ್ಕಳು ಅಭೇದ್ಯವಾಗಿ ಬ್ರಿಟಿಷರಿಗೆ ಒಂದು ಹುಲ್ಲು ಕಡ್ಡಿ ಸಿಗದಿದ್ದಂಗೆ ಕಾಯ್ಕೊಂಡಿದ್ರು. ಹಾಗಾಗಿ ಬ್ರಿಟಿಷರು 2 ಲಕ್ಷ ಸೈನ್ಯ ತಗೊಂಡ್ಬಂದಿದ್ರು. ಅವತ್ತು ಇಡೀ ದಕ್ಷಿಣ ಭಾರತ ಮೈಸೂರು ಸಂಸ್ಥಾನದ ವಿರುದ್ಧವಾಗಿ ನಿಂತಿತ್ತು. ಮರಾಠರು, ಆರ್ಕಾಟಿನ ನವಾಬರು, ಹೈದರಾಬಾದಿನ ನಿಜಾಮರು ಎಲ್ಲರೂ ಬ್ರಿಟಿಷರಿಗೆ ಸಪೋರ್ಟ್ ಮಾಡಿ ಮೈಸೂರು ಮೇಲೆ ದಾಳಿ ಮಾಡ್ತಾರೆ. ಶ್ರೀರಂಗಪಟ್ಟಣದಲ್ಲಿ ಒಳಗಡೆ ಇದ್ದಂತ 40,000 ಸೈನಿಕರನ್ನ ಸೋಲ್ಸಲು ಬ್ರಿಟಿಷರು 2 ಲಕ್ಷ ಸೈನಿಕರನ್ನು ತಗೊಂಡ್ಬಂದಿರ್ತಾರೆ. ಅಂದ್ರೆ ಯುದ್ಧದ ಇಂಪಾರ್ಟೆನ್ಸ್ ಎಷ್ಟಿತ್ತು ನೋಡ್ಕೊಳ್ಳಿ ನೀವು. ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಇತ್ತು? ಯಾಕೆ ಅಂತಂದ್ರೆ ಅವ್ರಿಗೆ ಆ ಚಿನ್ನದ ಗಣಿ ಬೇಕಾಗಿತ್ತು. ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವಂತ ಚಿನ್ನ ಅಲ್ಲಿದೆ ಅಂತ ನನ್ನ ಮಕ್ಕಳಿಗೆ ಗೊತ್ತಿತ್ತು ಬ್ರಿಟಿಷ್ನವರಿಗೆ. ಇಲ್ಲಿ 1799ರಲ್ಲಿ ದೊರೆಗಳನ್ನು ಸೇರಿ ಎಲ್ಲರೂ ವೀರ ಮರಣವನ್ನು ಅಪ್ಪಿದ ಮೇಲೆ ಕೆಲವೇ ವರ್ಷಗಳಲ್ಲಿ ಜಾನ್ ಟೇಲರ್ ಕಂಪನಿಯನ್ನ ಹೆಸರಲ್ಲಿ ಬ್ರಿಟಿಷರು ಇನ್ನೊಂದು ಕಡೆಯಿಂದ ಬಂದು ಅಲ್ಲಿ ಗಣಿಗಾರಿಕೆ ಸ್ಥಾಪಿಸಿ 700 ಟನ್ಗಳಷ್ಟು ಹೆಚ್ಚು ಚಿನ್ನವನ್ನು ತಗೊಂಡೋದ್ರು. ಅದರ ಡೀಟೇಲ್ಸ್ ನಿಮಗೆ KGF ರೆಕಾರ್ಡ್ಸ್ ಅಲ್ಲಿ ಸಿಗುತ್ತೆ, ನೀವು ನೋಡಬಹುದು. 700 ಟನ್ ಚಿನ್ನಗಳಿಗೂ ಹೆಚ್ಚು ಚಿನ್ನವನ್ನ ಸಾಗಿಸ್ಕೊಂಡು ತಗೊಂಡೋದ್ರು. ಇದೆಲ್ಲದಕ್ಕೂ ಅಡ್ಡಗೋಡೆಯಾಗಿ ನಿಂತಿದ್ದ ಮೈಸೂರು ದೊರೆಗಳನ್ನ ಮರಾಮೋಸದಿಂದ ಅದಕ್ಕೋಸ್ಕರನೇ ಅವರು ಶ್ರೀರಂಗಪಟ್ಟಣವನ್ನ ದೋಚಿಕೊಂಡಾಗ ಇಂಡಿಯಾ ಈಸ್ ಅವರ್ಸ್ ಅಂದಿದ್ದು ಇದಕ್ಕೇನೆ. ಇಡೀ ಭಾರತದಲ್ಲಿ ಇನ್ನೆಲ್ಲೂ ಸಿಗದೇ ಇದ್ದಂತ ಅಪಾರವಾದಂತ ಸಂಪತ್ತು ನಮ್ಮ ಮೈಸೂರಲ್ಲಿ ಸಿಕ್ಬಿಟ್ಟಿತ್ತು ಅವರಿಗೆ. ಹಾಗಾಗಿ ಅವರು ಇವತ್ತಿಂದ 150 ವರ್ಷಗಳ ಕಾಲ ಅಖಂಡವಾದಂಥ ಲೂಟಿ ಮಾಡೋದು. 1799ರಿಂದ 1947 ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗೋದಕ್ಕೆ ಮುಂಚಿತವಾಗಿ ಎಷ್ಟು ಸಾಧ್ಯ ಅಷ್ಟನ್ನೂ ತಮ್ಮೂರಿಗೆ ಸಾಗಿಸ್ಕೊಂಡೋದ್ರು. ಇವತ್ತಿನವರೆಗೂ ಅದನ್ನು ಕೂತ್ಕೊಂಡು ತಿಂತಾ ಇದ್ದಾರೆ. ಒಬ್ಬ ರಾಬರ್ಟ್ ಕ್ಲೈವ್ನ 15ನೇ ತಲೆಮಾರು ಇವತ್ತು ಮೈಸೂರಿನಿಂದ ತಗೊಂಡು ಹೋದಂತ ವಸ್ತುಗಳನ್ನ ಮಾರಾಟ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಅಂದ್ರೆ ಇಂಗ್ಲೆಂಡಿನ ಪ್ರತಿಯೊಬ್ಬ ಕರ್ನಲ್ಲು, ಪ್ರತಿಯೊಬ್ಬ ಅಧಿಕಾರಿ ಮನೆಯಲ್ಲಿ ಮೈಸೂರಿನ ಸಂಪತ್ತು ಎಷ್ಟಿರಬಹುದು ಅಂತ ನೀವು ಲೆಕ್ಕ ಹಾಕಿ ಸ್ನೇಹಿತರೆ. ಎಷ್ಟು ಅಪಾರವಾದಂತ ಕೋಟ್ಯಂತರ ಇನ್ಫೈನೈಟ್, ನಾವು ಲೆಕ್ಕನೇ ಹಾಕಕ್ಕಾಗದೇ ಇದ್ದಂತ ನಮ್ಮ ಸಂಪತ್ತು ಇವತ್ತು ಇಂಗ್ಲೆಂಡಿನಲ್ಲಿ ಬಿದ್ದಿದೆ. ಅದಕ್ಕೆ ಕಾರಣ ಆಗಿದ್ದು ಈ ಮೇ 4ನೇ ಆಂಗ್ಲೋ ಮೈಸೂರು ಯುದ್ಧ. ಇವತ್ತಿಗೆ 221 ವರ್ಷಗಳ ಕೆಳಗೆ ನಾವು ರಾಜದ್ರೋಹವನ್ನ, ನಮ್ಮ ಊರಿನವರೇ, ನಮ್ಮ ಜನಗಳೇ ರಾಜದ್ರೋಹವನ್ನ ಮಾಡಿ ಬ್ರಿಟಿಷರಿಗೆ ನಡೆಮುಡಿ ಹಾಸ್ಕೊಟ್ಟು ನಾವು ಓಪನ್ ಮಾಡಿಕೊಟ್ಟು ಇಲ್ಲಿ ಬಂದೆಲ್ಲ ತಗೊಂಡೋದ್ರು. ಅವತ್ತು ಒಳಗಿನ ಶತ್ರುಗಳು ಇಲ್ಲೇ ಇದ್ದಿದ್ರೆ ಬ್ರಿಟಿಷರು ಯಾವುದೇ ಕಾರಣಕ್ಕೂ ಶ್ರೀರಂಗಪಟ್ಟಣವನ್ನು ಸೋಲ್ಸಕ್ಕಾಗ್ತಿರ್ಲಿಲ್ಲ. ಸೋಲ್ಸಿದ್ರು. ಅದರ ಪರಿಣಾಮವನ್ನ ನಾವೆಲ್ಲರೂ ನೋಡ್ತಾ ಇದೀವಿ. ನಮ್ಮಲ್ಲಿದ್ದಂಥ ನೈಸರ್ಗಿಕ ಸಂಪತ್ತು ಎಷ್ಟು ಹೋಯ್ತು, ಗಣಿಗಾರಿಕೆಯಲ್ಲಿ KGF ಇನ್ ಚೆನ್ನ ಎಷ್ಟು ಹೋಯ್ತು, ಎಲ್ಲನೂ ನಮಗೆ ಗೊತ್ತಿದೆ. ಎಂತ ದುರಂತ ಅಲ್ವೇ ಸ್ನೇಹಿತರೆ? ಈ ಕತೆ ಕೇಳಿದಾಗ ನಮ್ಗೆಲ್ಲ ಎಷ್ಟು ಬೇಜಾರಾಗುತ್ತೆ ಅಲ್ವೇ ಸ್ನೇಹಿತರೆ? ಬ್ರಿಟಿಷ್ನವ್ರನ್ನ ನಾವು ಯಾಕೆ ದ್ವೇಷ ಮಾಡಬೇಕು? ಬ್ರಿಟಿಷ್ನವ್ರು ನಮ್ಗೆ ಏನು ಅನ್ಯಾಯ ಮಾಡಿದ್ರು ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ನಮ್ಮಿಂದ ತಗೊಂಡೋದಂತ ಸಂಪತ್ತೇ ಇಷ್ಟಿರ್ಬೇಕಾದ್ರೆ ಇನ್ನು ಭಾರತದಾದ್ಯಂತ ಅವರು ಲೂಟಿ ಮಾಡಿದಂಥ ಸಂಪತ್ತು ಇನ್ನೆಷ್ಟಿರಬೇಕು? ಎಷ್ಟು ತಲೆಮಾರುಗಳು ಅವರು ಕೂತ್ಕೊಂಡು ತಿಂತಾ ಇರ್ಬೋದು? ಎಂತೆಂಥ ಅಮೂಲ್ಯವಾದಂಥ ಚಿನ್ನಾಭರಣಗಳನ್ನ, ವಜ್ರ ವೈಢೂರ್ಯಗಳನ್ನ, ಎಂತೆಂಥವನ್ನ ಹೇಳಕ್ಕಾಗದೇ ಇರೋಂಥವನ್ನ ತಗೊಂಡೋಗಿರ್ಬೋದು. ಅದಕ್ಕೆಲ್ಲ ಕಾರಣ ಆಗಿದ್ದು ಈ ಮೇ 4ನೇ ತಾರೀಕು 1799ರ 4ನೇ ಆಂಗ್ಲೋ ಮೈಸೂರು ಯುದ್ಧ ಸ್ನೇಹಿತರೆ. ಇವತ್ತು ಹುತಾತ್ಮರಾದ ದೊರೆಯಿಂದ ಹಿಡಿದು ದೊರೆಗಳು ಯುದ್ಧರಂಗದಲ್ಲಿ ಪ್ರಾಣ ಬಿಡೋದೇ ಅಪರೂಪ ನಮ್ಮ ಭಾರತದ ಇತಿಹಾಸದಲ್ಲಿ. ಇಲ್ಲ ರೋಗ ರುಜಿನಗೊಂಡೋ, ಇಲ್ಲ ದ್ರೋಹದಿಂದಲೋ, ಇಲ್ಲ ವಯಸ್ಸಾಗೋ, ಇಲ್ಲ ಮತ್ತೊಂದು ವಿಷಪ್ರಾಶನವೋ ಇನ್ನೊಂದು ಮಾಡಿ ಆಗಿ ಸಾಯುವಂತ ಸೆರೆಮನೆಯಲ್ಲಿಯೋ, ಎಲ್ಲೋ ಒಂದ್ ಕಡೆ ಸಾಯುವಂತ ರಾಜರುಗಳೇ ಹೆಚ್ಚಾದಂತ ಕಾಲದಲ್ಲಿ ರಣರಂಗದಲ್ಲಿ ವೀರನಾಗಿ ಹೋರಾಡಿ ಸತ್ತಂತ ಈ ಮಹಾಪ್ರಭುವಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ